ಗಿಫ್ಟ್ ಕೊಡ್ತಾರೆ ಕೊಡೋದಿಲ್ಲ ಏನೆಲ್ಲರೂ ಈ ಬಜೆಟ್ ಓದಿದ ಮೇಲೆ ತಾನೇ ಗೊತ್ತಾಗೋದು. ಮೊದಲನೇ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಬಜೆಟಲ್ಲಿ ಏನೆಲ್ಲ ಘೋಷಣೆ ಮಾಡ್ತಾರೆ ನಮ್ಮ ರೈತರಿಗೆ ಸಹಕಾರಿಗಳಿಗೆ ಅಂತಕ್ಕಂಥದ್ದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ, ಈಗ ನಿರೀಕ್ಷೆ ಇಟ್ಟಿದ್ದೀನಿ. ಈಗ ಬಜೆಟ್ಗೂ ಘೋಷಣೆ ಆದ್ಮೇಲೆ ತಾನೇ ಅವೆಲ್ಲ ಗೊತ್ತಾಗೋದು. ಕೇಳಿದ್ದೀನಿ. ಈಗ ಸಾಲ ಮನ್ನಾದ್ದು ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ನಾನು ನಿರೀಕ್ಷೆ ಮಾಡಿಲ್ಲ. ಯಾರು ಹೇಳಿದವರು? ವಿಪಕ್ಷಗಳು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳ್ರಪ್ಪ. ಅವ್ರು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳಿ. ಭವಿಷ್ಯ ನುಡಿಯಕ್ಕೆ ಕೋಡಿಹಳ್ಳಿ ಸ್ವಾಮಿಗಳು ಅವರೆಲ್ಲ ಈಗ ಬಜೆಟ್ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡಿಸ್ತಾರೆ, ಅದಕ್ಕೆಲ್ಲ ವಿಶ್ ಮಾಡ್ರಪ್ಪ. ಇವೆಲ್ಲ ಕಾಂಟ್ರವರ್ಸಿ ಇರೋವೆಲ್ಲ ಆಮೇಲೆ ಮಾತಾಡೋಣ. ಡಿಫಿಸಿಟ್ ಸರ್ಪ್ಲಸ್ ಎಲ್ಲನೂ ಕೂಡ ಬಜೆಟ್ ಘೋಷಣೆ ಆದ್ಮೇಲೆ ಎಲ್ಲನಪ್ಪ ಗೊತ್ತಾಗೋದು. ಮತ್ತೆ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡ್ಬೇಕಲ್ಲ. ಆರೋಪ ಎಲ್ಲ ಬಜೆಟ್ ಘೋಷಣೆ ಆದ್ಮೇಲೆ ಗೊತ್ತಾಗ್ತದೆ. ಭೇಟಿ ಮಾಡ್ತಾನೆ ಇದೀವಲ್ಲ. ಇಲ್ಲ, ನಾನು ಆ ದಿವಸ ಆರೋಗ್ಯ ಸರಿ ಇರಲಿಲ್ಲ, ಅವತ್ತು ನಾನು ನೋಡೋಕ್ಕಾಗಿಲ್ಲ. ಮತ್ತೆ ನಮ್ಮ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. 9 ಗಂಟೆಗೆ ಹೋದ್ವಿ, ರಾತ್ರಿ 9 ಗಂಟೆಗೆ ಹೋಗಿದ್ವಿ. ಅದೇ ಆಸ್ಪತ್ರೆಗೆ ಹೋಗಿದ್ದೆ ರೀ. ನೀವು ಸರಿಗೆ ಗಿಫ್ಟ್ ಕೊಡ್ತಾರೆ ಕೊಡೋದಿಲ್ಲ ಏನೆಲ್ಲರೂ ಈ ಬಜೆಟ್ ಓದಿದ ಮೇಲೆ ತಾನೇ ಗೊತ್ತಾಗೋದು. ಮೊದಲನೇ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಬಜೆಟಲ್ಲಿ ಏನೆಲ್ಲ ಘೋಷಣೆ ಮಾಡ್ತಾರೆ ನಮ್ಮ ರೈತರಿಗೆ ಸಹಕಾರಿಗಳಿಗೆ ಅಂತಕ್ಕಂಥದ್ದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ, ಈಗ ನಿರೀಕ್ಷೆ ಇಟ್ಟಿದ್ದೀನಿ. ಈಗ ಬಜೆಟ್ಗೂ ಘೋಷಣೆ ಆದ್ಮೇಲೆ ತಾನೇ ಅವೆಲ್ಲ ಗೊತ್ತಾಗೋದು. ಕೇಳಿದ್ದೀನಿ. ಈಗ ಸಾಲ ಮನ್ನಾದ್ದು ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ನಾನು ನಿರೀಕ್ಷೆ ಮಾಡಿಲ್ಲ. ಯಾರು ಹೇಳಿದವರು? ವಿಪಕ್ಷಗಳು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳ್ರಪ್ಪ. ಅವ್ರು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳಿ. ಭವಿಷ್ಯ ನುಡಿಯಕ್ಕೆ ಕೋಡಿಹಳ್ಳಿ ಸ್ವಾಮಿಗಳು ಅವರೆಲ್ಲ ಈಗ ಬಜೆಟ್ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡಿಸ್ತಾರೆ, ಅದಕ್ಕೆಲ್ಲ ವಿಶ್ ಮಾಡ್ರಪ್ಪ. ಇವೆಲ್ಲ ಕಾಂಟ್ರವರ್ಸಿ ಇರೋವೆಲ್ಲ ಆಮೇಲೆ ಮಾತಾಡೋಣ. ಡಿಫಿಸಿಟ್ ಸರ್ಪ್ಲಸ್ ಎಲ್ಲನೂ ಕೂಡ ಬಜೆಟ್ ಘೋಷಣೆ ಆದ್ಮೇಲೆ ಎಲ್ಲನಪ್ಪ ಗೊತ್ತಾಗೋದು. ಮತ್ತೆ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡ್ಬೇಕಲ್ಲ. ಆರೋಪ ಎಲ್ಲ ಬಜೆಟ್ ಘೋಷಣೆ ಆದ್ಮೇಲೆ ಗೊತ್ತಾಗ್ತದೆ. ಭೇಟಿ ಮಾಡ್ತಾನೆ ಇದೀವಲ್ಲ. ಇಲ್ಲ, ನಾನು ಆ ದಿವಸ ಆರೋಗ್ಯ ಸರಿ ಇರಲಿಲ್ಲ, ಅವತ್ತು ನಾನು ನೋಡೋಕ್ಕಾಗಿಲ್ಲ. ಮತ್ತೆ ನಮ್ಮ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. 9 ಗಂಟೆಗೆ ಹೋದ್ವಿ, ರಾತ್ರಿ 9 ಗಂಟೆಗೆ ಹೋಗಿದ್ವಿ. ಅದೇ ಆಸ್ಪತ್ರೆಗೆ ಹೋಗಿದ್ದೆ ರೀ. ನೀವು ಸರಿಗೆ ಗಿಫ್ಟ್ ಕೊಡ್ತಾರೆ ಕೊಡೋದಿಲ್ಲ ಏನೆಲ್ಲರೂ ಈ ಬಜೆಟ್ ಓದಿದ ಮೇಲೆ ತಾನೇ ಗೊತ್ತಾಗೋದು. ಮೊದಲನೇ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಬಜೆಟಲ್ಲಿ ಏನೆಲ್ಲ ಘೋಷಣೆ ಮಾಡ್ತಾರೆ ನಮ್ಮ ರೈತರಿಗೆ ಸಹಕಾರಿಗಳಿಗೆ ಅಂತಕ್ಕಂಥದ್ದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ, ಈಗ ನಿರೀಕ್ಷೆ ಇಟ್ಟಿದ್ದೀನಿ. ಈಗ ಬಜೆಟ್ಗೂ ಘೋಷಣೆ ಆದ್ಮೇಲೆ ತಾನೇ ಅವೆಲ್ಲ ಗೊತ್ತಾಗೋದು. ಕೇಳಿದ್ದೀನಿ. ಈಗ ಸಾಲ ಮನ್ನಾದ್ದು ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ನಾನು ನಿರೀಕ್ಷೆ ಮಾಡಿಲ್ಲ. ಯಾರು ಹೇಳಿದವರು? ವಿಪಕ್ಷಗಳು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳ್ರಪ್ಪ. ಅವ್ರು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳಿ. ಭವಿಷ್ಯ ನುಡಿಯಕ್ಕೆ ಕೋಡಿಹಳ್ಳಿ ಸ್ವಾಮಿಗಳು ಅವರೆಲ್ಲ ಈಗ ಬಜೆಟ್ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡಿಸ್ತಾರೆ, ಅದಕ್ಕೆಲ್ಲ ವಿಶ್ ಮಾಡ್ರಪ್ಪ. ಇವೆಲ್ಲ ಕಾಂಟ್ರವರ್ಸಿ ಇರೋವೆಲ್ಲ ಆಮೇಲೆ ಮಾತಾಡೋಣ. ಡಿಫಿಸಿಟ್ ಸರ್ಪ್ಲಸ್ ಎಲ್ಲನೂ ಕೂಡ ಬಜೆಟ್ ಘೋಷಣೆ ಆದ್ಮೇಲೆ ಎಲ್ಲನಪ್ಪ ಗೊತ್ತಾಗೋದು. ಮತ್ತೆ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡ್ಬೇಕಲ್ಲ. ಆರೋಪ ಎಲ್ಲ ಬಜೆಟ್ ಘೋಷಣೆ ಆದ್ಮೇಲೆ ಗೊತ್ತಾಗ್ತದೆ.
ಭೇಟಿ ಮಾಡ್ತಾನೆ ಇದೀವಲ್ಲ. ಅದರಲ್ಲೇ ಇಲ್ಲ, ನಾನು ಆ ದಿವಸ ಆರೋಗ್ಯ ಸರಿ ಇರಲಿಲ್ಲ, ಅವತ್ತು ನಾನು ನೋಡೋಕ್ಕಾಗಲಿಲ್ಲ. ಮತ್ತೆ ನಮ್ಮ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. 9 ಗಂಟೆಗೆ ಹೋಗಿದ್ದೀನಿ, ರಾತ್ರಿ 9 ಗಂಟೆಗೆ ಹೋಗಿದ್ದೀನಿ. ಅದೇ ಆಸ್ಪತ್ರೆಗೆ ಹೋಗಿದ್ದೆ ರೀ. ನೀವು ಸರಿಗೆ ಗಿಫ್ಟ್ ಕೊಡ್ತಾರೆ, ಕೊಡೋದಿಲ್ಲ, ಏನೆಲ್ಲರೂ ಈ ಬಜೆಟ್ ಓದಿದ ಮೇಲೆ ತಾನೇ ಗೊತ್ತಾಗೋದು. ಮೊದಲನೇ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಬಜೆಟಲ್ಲಿ ಏನೆಲ್ಲ ಘೋಷಣೆ ಮಾಡ್ತಾರೆ ನಮ್ಮ ರೈತರಿಗೆ, ಸಹಕಾರಿಗಳಿಗೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ, ಈಗ ನಿರೀಕ್ಷೆ ಇಟ್ಟಿದ್ದೀನಿ. ಈಗ ಬಜೆಟ್ ಘೋಷಣೆ ಆದ್ಮೇಲೆ ತಾನೇ ಅವೆಲ್ಲ ಗೊತ್ತಾಗೋದು. ಕೇಳಿದ್ದೀನಿ. ಈಗ ಸಾಲ ಮನ್ನಾದ್ದು ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ನಾನು ನಿರೀಕ್ಷೆ ಮಾಡಿಲ್ಲ. ಯಾರು ಹೇಳಿದವರು? ವಿಪಕ್ಷಗಳು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳ್ರಪ್ಪ. ಅವ್ರು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳಿ. ಭವಿಷ್ಯ ನುಡಿಯಕ್ಕೆ ಕೋಡಿಹಳ್ಳಿ ಸ್ವಾಮಿಗಳು ಅವರೆಲ್ಲ ಈಗ ಬಜೆಟ್ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡಿಸ್ತಾರೆ, ಅದಕ್ಕೆಲ್ಲ ವಿಶ್ ಮಾಡ್ರಪ್ಪ. ಇವೆಲ್ಲ ಕಾಂಟ್ರವರ್ಸಿ ಇರೋವೆಲ್ಲ ಆಮೇಲೆ ಮಾತಾಡೋಣ. ಡಿಫಿಸಿಟ್ ಸರ್ಪ್ಲಸ್ ಎಲ್ಲನೂ ಕೂಡ ಬಜೆಟ್ ಘೋಷಣೆ ಆದ್ಮೇಲೆ ಎಲ್ಲ ಗೊತ್ತಾಗೋದು. ಮತ್ತೆ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡ್ಬೇಕಲ್ಲ. ಆರೋಪ ಎಲ್ಲ ಬಜೆಟ್ ಘೋಷಣೆ ಆದ್ಮೇಲೆ ಗೊತ್ತಾಗ್ತದೆ. ಭೇಟಿ ಮಾಡ್ತಾನೆ ಇದೀವಲ್ಲ. ಇಲ್ಲ, ನಾನು ಆ ದಿವಸ ಆರೋಗ್ಯ ಸರಿ ಇರಲಿಲ್ಲ, ಅವತ್ತು ನಾನು ನೋಡೋಕ್ಕಾಗಲಿಲ್ಲ. ಮತ್ತೆ ನಮ್ಮ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. 9 ಗಂಟೆಗೆ ಹೋಗಿದ್ದೀನಿ, ರಾತ್ರಿ 9 ಗಂಟೆಗೆ ಹೋಗಿದ್ದೀನಿ. ಅದೇ ಆಸ್ಪತ್ರೆಗೆ ಹೋಗಿದ್ದೆ ರೀ. ನೀವು ಸರಿಗೆ ಗಿಫ್ಟ್ ಕೊಡ್ತಾರೆ, ಕೊಡೋದಿಲ್ಲ, ಏನೆಲ್ಲರೂ ಈ ಬಜೆಟ್ ಓದಿದ ಮೇಲೆ ತಾನೇ ಗೊತ್ತಾಗೋದು. ಮೊದಲನೇ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ಬಜೆಟಲ್ಲಿ ಏನೆಲ್ಲ ಘೋಷಣೆ ಮಾಡ್ತಾರೆ ನಮ್ಮ ರೈತರಿಗೆ, ಸಹಕಾರಿಗಳಿಗೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ, ಈಗ ನಿರೀಕ್ಷೆ ಇಟ್ಟಿದ್ದೀನಿ. ಈಗ ಬಜೆಟ್ ಘೋಷಣೆ ಆದ್ಮೇಲೆ ತಾನೇ ಅವೆಲ್ಲ ಗೊತ್ತಾಗೋದು. ಕೇಳಿದ್ದೀನಿ. ಈಗ ಸಾಲ ಮನ್ನಾದ್ದು ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ನಾನು ನಿರೀಕ್ಷೆ ಮಾಡಿಲ್ಲ. ಯಾರು ಹೇಳಿದವರು? ವಿಪಕ್ಷಗಳು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳ್ರಪ್ಪ. ಅವ್ರು ಹೇಳಿದ್ ಯಾವ್ದಾರ ಸತ್ಯ ಆಗಿದ್ರೆ ಹೇಳಿ. ಭವಿಷ್ಯ ನುಡಿಯಕ್ಕೆ ಕೋಡಿಹಳ್ಳಿ ಸ್ವಾಮಿಗಳು ಅವರೆಲ್ಲ ಈಗ ಬಜೆಟ್ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡಿಸ್ತಾರೆ, ಅದಕ್ಕೆಲ್ಲ ವಿಶ್ ಮಾಡ್ರಪ್ಪ. ಇವೆಲ್ಲ ಕಾಂಟ್ರವರ್ಸಿ ಇರೋವೆಲ್ಲ ಆಮೇಲೆ ಮಾತಾಡೋಣ. ಡಿಫಿಸಿಟ್ ಸರ್ಪ್ಲಸ್ ಎಲ್ಲನೂ ಕೂಡ ಬಜೆಟ್ ಘೋಷಣೆ ಆದ್ಮೇಲೆ ಎಲ್ಲ ಗೊತ್ತಾಗೋದು. ಮತ್ತೆ ಬಜೆಟ್ ಸೀಕ್ರೆಸಿನ ಮೇಂಟೈನ್ ಮಾಡ್ಬೇಕಲ್ಲ. ಆರೋಪ ಎಲ್ಲ ಬಜೆಟ್ ಘೋಷಣೆ ಆದ್ಮೇಲೆ ಗೊತ್ತಾಗ್ತದೆ. ಭೇಟಿ ಮಾಡ್ತಾನೆ ಇದೀವಲ್ಲ. ಇಲ್ಲ, ನಾನು ಆ ದಿವಸ ಆರೋಗ್ಯ ಸರಿ ಇರಲಿಲ್ಲ, ಅವತ್ತು ನಾನು ನೋಡೋಕ್ಕಾಗಲಿಲ್ಲ. ಮತ್ತೆ ನಮ್ಮ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. 9 ಗಂಟೆಗೆ ಹೋಗಿದ್ದೀನಿ, ರಾತ್ರಿ 9 ಗಂಟೆಗೆ ಹೋಗಿದ್ದೀನಿ. ಅದೇ ಆಸ್ಪತ್ರೆಗೆ ಹೋಗಿದ್ದೆ ರೀ. ನೀವು ಸರಿಗೆ